ಯೋಗೇಶ್ವರಿ ಮಾತಾಜಿ ಅವರಲ್ಲಿ ಭಕ್ತಿಯಿಂದ ಅಣೆಮಣಿದು ಶ್ರಮಿಸಿ ಈ ಒಂದು ಆಸ್ಪತ್ರೆಯನ್ನ ಉನ್ನತ ಮಟ್ಟಕ್ಕೆ ಏರಿಸುವ ದೃಢ ಸಂಕಲ್ಪವನ್ನು ತೊಟ್ಟು ನಮ್ಮ ಮಾನ್ಯ ಶಾಸಕರು ಕಳೆದ ಒಂದೂವರೆ ವರ್ಷದಿಂದ ಪ್ರಯತ್ನ ಪಟ್ಟು ಮೇತ್ರಿಯವರ ಮುಖಾಂತರ ಈ ಆಸ್ಪತ್ರೆ ತಾಲೂಕಿನ ಜನತೆಗೆ ಆಶಾಕಿರಣವಾಗಿ ಹೊರಹೊಮ್ಮಿರುತ್ತದೆ ಅಂತ ಹೇಳಲಿಕ್ಕೆ ನಾನು ತುಂಬಾ ಸಂತೋಷದಿಂದ ಈ ಸಂದರ್ಭದಲ್ಲಿ ಹೇಳಿಕೆ ಇಚ್ಛೆ ಪಡ್ತೇನೆ. ಯಾಕಂದ್ರೆ ಮಹಾರಾಷ್ಟ್ರದ ಗಡಿಭಾಗದಲ್ಲಿ ಇರತಕ್ಕಂಥ ನಮ್ಮ ತಾಲೂಕು ಪ್ರತಿಯೊಂದು ಅನಾರೋಗ್ಯಕ್ಕೆ ಪಕ್ಕದ ಸೋಲಾಪುರ ಮತ್ತು ಬಿಜಾಪುರನ ಅವಲಂಬಿಸಬೇಕಾಗಿತ್ತು. ಕಾರಣ ಈಗ ನಮ್ಮದೇ ಆಸ್ಪತ್ರೆಯಲ್ಲಿ ಸುಮಾರು 4-5 ಮಂದಿ ಸೂಪರ್ ಸ್ಪೆಷಾಲಿಸ್ಟ್ ಡಾಕ್ಟರ್ಸ್ ನಮ್ಮಲ್ಲೇ ಲಭ್ಯ ಇರ್ತಾರೆ. ಇದನ್ನ ಬಹಳ ಜನರಿಗೆ ಎಷ್ಟೇ ತಿಳಿ ಹೇಳಿದ್ರು ಸಹಿತ ನಮ್ಮ ಜನತೆ ಅದರ ಅರಿವು ಬರ್ತಾ ಇಲ್ಲ. ನಮ್ಮಲ್ಲಿ ಬಂದಂತ ಪೇಷಂಟ್ಗಳನ್ನ ನೀವು ಅನುಸರಿಸಿ ಅವರ ಮಾತುಗಳನ್ನ ಕೇಳಿ ನಮ್ಮ ಆಸ್ಪತ್ರೆಗೆ ಇಷ್ಟು ದೊಡ್ಡ ಆಸ್ಪತ್ರೆ ಆವರಣ ನನಗೆ ತಿಳಿದ ಹಾಗೆ ಈ ಎರಡು ಬಿಜಾಪುರ ಮತ್ತು ಸೋಲಾಪುರದಲ್ಲಿ ಇಲ್ಲ. ಸುಮಾರು 5 ಎಕರೆ ಜಾಗದಲ್ಲಿ ಈ ಒಂದು ಆಸ್ಪತ್ರೆಯನ್ನ 28,000 ಚದರಡಿಯಲ್ಲಿ ನಾವು ನಿರ್ಮಿಸಿರುತ್ತೇವೆ. ನಮ್ಮಲ್ಲಿ ಇರ್ತಕ್ಕಂಥ ಆಪರೇಷನ್ ಥಿಯೇಟರ್ ಆಗಿರ್ಬೋದು, 4 ಆಪರೇಷನ್ ಥಿಯೇಟರ್ ಇದಾವೆ. ಮಾಡ್ಯುಲರ್ ಓಟೀಸ್ ನಮ್ಮ ಹತ್ರ ಇದಾವೆ. ಇವನ್ BLD ಅವರು ಸಹಿತ ಈ ರೀತಿ ಮಾಡಿಲ್ಲ ಅಂತ ಈ ತಾಲೂಕಾ ಮಟ್ಟದಲ್ಲಿ ನಮ್ಮ ಸಮಾನ ಮನಸ್ಕ ಸ್ನೇಹಿತರೊಡಗೂಡಿ ಈ ಒಂದು ಬೃಹದಾಕಾರವಾಗಿ ಸುಮಾರು 15 ಕೋಟಿ ವೆಚ್ಚದಲ್ಲಿ ಆಗಿನ ಕಾಲಕ್ಕೆ ನಾವು 10 ವರ್ಷಗಳ ಹಿಂದೆ ಈ ಆಸ್ಪತ್ರೆಯನ್ನ ನಿರ್ಮಾಣ ಮಾಡಿದ್ದೇವೆ. ಅಂತ ಒಂದು ಆಸ್ಪತ್ರೆಯಲ್ಲಿ ಇದೀಗ ತಾನೇ ಮೇತ್ರಿ ಅವರು ಹೇಳಿದಾಗೆ ಹೆಣ್ಣು ಜನಿಸಿದರೆ ಹಿಂದಿನ ಕಾಲಕ್ಕಿತ್ತು, ಈಗ ಆ ರೀತಿ ಇಲ್ಲ. ಈಗ ಹೆಣ್ಣು ನಮಗೆ ಸಿಗ್ತಾನೆ ಇಲ್ಲ. ಒಂದು ಹೆಣ್ಣು ಕೊಟ್ರೆ ಮತ್ತೆ ನಮಗೆ ಮತ್ತೊಬ್ಬರು ಹೆಣ್ಣು ಕೊಡುವಂತ ಪರಿಸ್ಥಿತಿ ಬಂದೈತಿ. ಮತ್ತೆ ಅವಾಗ ಪಾಟೀಲ್ ಜೊತೆನೆ ಬಿಗಿತನ ಮಾಡ್ತಿದ್ರು, ಬಿರಾದರ ಅಂದ್ರೆ ಆಗ್ತಿರ್ಲಿಲ್ಲ. ಈಗ ಆ ಕಾಲ ಬಂದಾಗ್ಯದ. ಬರಬರ್ತ ಈಗ ಏನಿಲ್ಲ, ಜಾತಿ ಹೋಗ್ಬಿಡ್ತಾವ ಬರಬರ್ತ. ಈಗ ಎಲ್ಲರ ಲಿಂಗಾಯತರಿದ್ರೆ ಸಾಕ್ರಿ ಅನ್ನೋ ಲೆಕ್ಕಕ್ಕೆ ಬಂದಾರ. ಇನ್ನು ಬರುವಂತ ದಿನಮಾನಗಳಲ್ಲಿ ಹಿಂದೂ ಇದ್ರೆ ಸಾಕು ಅನ್ನೋ ಮಟ್ಟಕ್ಕೂ ಬರಬಹುದು. ಅದರ ನಿಟ್ಟಿನಲ್ಲಿ ಹೆಣ್ಣು ಯಾವ ರೀತಿ ಬೆಳೆಸಿ ಉಳಿಸಬೇಕು ಅನ್ನೋ ನಿಟ್ಟಿನಲ್ಲಿ ನಮ್ಮ ಈ ಆಸ್ಪತ್ರೆಯಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂಗವಾಗಿ ಹೆಣ್ಣು ಮಗು ಜನಿಸಿದರೆ ಸಂಪೂರ್ಣ ಉಚಿತವನ್ನ ಈ ಮೇತ್ರಿಯವರು ಈ ಒಂದು ಆಸ್ಪತ್ರೆಯಲ್ಲಿ ಹಮ್ಮಿಕೊಂಡಿದ್ದಾರೆ. ಅದರ ಸದುಪಯೋಗವನ್ನ ತಾವೆಲ್ಲರೂ ಪಡೆದುಕೊಳ್ಳಬೇಕು. ಯಾಕಂದ್ರೆ ಈ ಐಶ್ವರ್ಯ ಹೊನವಾಡ್ ಅವರು ಇವರು MS OBG ಮತ್ತು ಏಮ್ಸ್ ರಾಯಪುರಲ್ಲಿ ಕೆಲಸ ಮಾಡಿದವರಿದ್ದಾರೆ. ಅತ್ಯಂತ ಒಳ್ಳೆಯ ಡಾಕ್ಟರ್ ಇದ್ದಾರೆ ಅವರು. ಅವರ ಈಗಾಗಲೇ ಬಂದು 2-3 ದಿವಸದಲ್ಲಿ ಸಹಿತ 3 ನಾರ್ಮಲ್ ಡೆಲಿವರಿ ಮಾಡ್ಕೊಂಡಿದ್ದಾರೆ. ಎಲ್ಲರೂ ಬಂದ ಕೂಡಲೇ ಸಿಜರಿನ್ ಅಂತಾರೆ. ಅಂತ ಅದೊಂದು ಒಳ್ಳೆಯ ಡಾಕ್ಟರ್ ನಮ್ಮ ತಾಲೂಕಿಗೆ ಬಂದಿದ್ದಾರೆ. ಅದನ್ನ ಸದುಪಯೋಗವನ್ನ ಎಲ್ಲರೂ ಪಡ್ಕೊಳ್ಬೇಕಾಗಿ ವಿನಂತಿ. ಮತ್ತೆ 3 ಡೆಲಿವರಿ ಆಗಿದ್ದು ಅದೃಷ್ಟ ಏನ್ ಹೇಳ್ಬೇಕಂದ್ರೆ 3 ಹೆಣ್ಣೆ ಆಗಿದಾವ. ನಮ್ಮ ಮಹಾಲಕ್ಷ್ಮಿ ಮೊದಲಿಗೆ ನಮ್ಮ ಆಸ್ಪತ್ರೆಗೆ ಬಂದಿದ್ದಾರೆ. ಅದಕ್ಕೆ ದಯವಿಟ್ಟು ಅದನ್ನ ಎಲ್ಲರೂ ಸದುಪಯೋಗ ಪಡ್ಕೊಡ್ರಿ ಅಂತ ಹೇಳಿ ನನ್ನನ್ನು ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಿ ಒಂದೆರಡು ಮಾತುಗಳನ್ನ ಆಡಲಿಕ್ಕೆ ಅವಕಾಶ ಮಾಡಿಕೊಂಡಂತ ಎಲ್ಲರಿಗೂ ಉಪಸ್ಥಿತರಾದ ಮಾತಾಜಿ ಮತ್ತು ನಮ್ಮ ಜನಪ್ರಿಯ ಶಾಸಕರಾದ ಶ್ರೀ ಯಶವಂತರಾಯ್ ಗೌಡ್ರೆ ಮತ್ತು ವೇದಿಕೆ ಮೇಲೆ ಉಪಸ್ಥಿತ ಎಲ್ಲ ಗಣ್ಯರೇ ಮತ್ತು ಇಲ್ಲಿ ಉಪಸ್ಥಿತರಾದ ಎಲ್ಲ ಮಹಿಳೆಯರೇ, ಮೊದಲನೇದಾಗಿ ಮಹಿಳಾ ದಿನಾಚರಣೆ ಪ್ರಯುಕ್ತವಾಗಿ ಎಲ್ಲರಿಗೆ ಶುಭಾಶಯಗಳನ್ನು ಹೇಳ್ತೀನಿ. ಆಮೇಲೆ ಇದು ಸ್ಪಂದನ ಹಾಸ್ಪಿಟಲ್ ಟೀಮ್ ಮತ್ತು ಡಾಕ್ಟರ್ ಲಕ್ಷ್ಮೀಕಾಂತ್ ಅವರು ಇದು ಇನಿಷಿಯೇಟಿವ್ ಏನಿದೆಯಲ್ಲ, ಫಿಮೇಲ್ ಡೆಲಿವರೀಸ್ ಆದರೆ ಫ್ರೀಯಾಗಿ ಮಾಡಬೇಕು, ಸಿಸೇರಿಯನ್ ಆಗಲಿ ನಾರ್ಮಲ್ ಆಗಲಿ, ಇದು ಒಂದು ಒಳ್ಳೆ ಇನೋವೇಟಿವ್ ಇನಿಷಿಯೇಟಿವ್. ಅದಕ್ಕೆ ಎಲ್ಲರೂ ಸಪೋರ್ಟ್ ಮಾಡಬೇಕು. ಮೊದಲನೇದಾಗಿ ಎಲ್ಲ ಪೇಷಂಟ್ಸ್ ಮತ್ತು ಅಟೆಂಡರ್ಸ್ ಅವರು
ಅವ್ರ ಅವ್ರಿಗೆ ಇದು ಎಲ್ಲ ಸುದ್ದಿಯನ್ನು ಮುಟ್ಸೋಕ ಇದು ಆಶಾಗಳದ್ದು ಪರಮ ಕರ್ತವ್ಯ. ಆಮೇಲೆ ಇನ್ನೊಂದು ರಿಕ್ವೆಸ್ಟ್ ಸ್ಪಂದನ ಟೀಮಿಗೆ ಅಂತಂದ್ರೆ, ಇಲ್ಲಿ ಯೂಶಲಿ ಇಂಡಿ ಪಟ್ಟಣ ಮೋರ್ ದೆನ್ 80% ಆಫ್ ದ ಪೀಪಲ್ ಬಿಲೋ ಪಾವರ್ಟಿ ಲೈನ್ ಇದ್ದಾರೆ. ಸೊ ಅವರಿಗೆ ಒಂದ್ ವೇಳೆ ಡೆಲಿವರಿ ಫೀಮೇಲ್ ಆದ್ರೂ ಓಕೆ, ಅವರಿಗೆ ಫ್ರೀ ಸರ್ವಿಸ್ ಸಿಗುತ್ತೆ. ಒಂದ್ ವೇಳೆ ಮೇಲ್ ಆದ್ರೂ ಅವರಿಗೆ ಪಾಕೆಟ್ ಫ್ರೆಂಡ್ಲಿ ಸರ್ವಿಸ್ ಇರಬೇಕು ಅಂತ ನಂದು ರಿಕ್ವೆಸ್ಟ್. ನಮ್ಮ ಹಾಸ್ಪಿಟಲ್ ಅಲ್ಲಿ ನಾವು ನೋಡ್ತೀವಲ್ಲ, ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ 1ನೇ ಹೆರಿಗೆ, 2ನೇ ಹೆರಿಗೆ, 3ನೇ ಹೆರಿಗೆ ಬಂದಾಗ ಯೂಶಲಿ ಅವರಿಗೆ 2 ಹೆಣ್ಮಕ್ಳು ಇರ್ತವೆ. ಡೆಲಿವರಿ ಆದ ತಕ್ಷಣ ಅವ್ರ ಎಕ್ಸ್ಪ್ರೆಷನ್ಸ್ ನೋಡ್ಬೇಕು. ಅತ್ತಿ ಎಕ್ಸ್ಪ್ರೆಷನ್ ನೋಡಿದ್ರೆ ಅವ್ರ ಆಟಿಟ್ಯೂಡೇ ಚೇಂಜ್ ಆಗಿರ್ತದೆ. ಒಂದ್ ವೇಳೆ ಹೆಣ್ಮಗು ಹುಟ್ಟಿದ್ರ ಮತ್ತೆ ಪೇಷಂಟ್ ಎಕ್ಸ್ಪ್ರೆಷನ್ಸ್ ಅಂದ್ರೆ ನೋಡಿದ್ರೆ ಕಣ್ಣಾಗ ನೀರ್ ಬರುತ್ತೆ, ಆ ತರ ಎಕ್ಸ್ಪ್ರೆಷನ್ಸ್ ಇರುತ್ತೆ. ಒಂದರೆ 3ನೇ ಹೆಣ್ಮಗಳು ಆಮೇಲೆ ಮನೆಯವ್ರು ಇದು ಮಾಡ್ತಾರ ಅಂತ ಹೇಳಿ ಅವ್ರು ಆಕ್ಚುಲಿ ನಾವು ಡೆಲಿವರಿ ಪೇಷಂಟ್ ಪ್ರೆಗ್ನೆಂಟ್ ಇದ್ದಾಗೇನೆ ಹೇಳಿರ್ತೀವಿ, ಯಾಕಮ್ಮ ಇಷ್ಟು 3-4 ಕಡಿತೀವಿ. ಇಲ್ಲಮ್ಮ ಮೇಡಮ್, ಹೆಣ್ಮಕ್ಳು ಇದ್ದಾರೆ ನಮ್ಮ ಮನೆಯಲ್ಲಿ ಕೇಳಲ್ಲ. ಅದಕ್ಕೆ ಇದು ಒಂದು ಹೆಣ್ಮಕ್ಳದ್ದು ಅಷ್ಟೇ ಇದು ಇಲ್ಲ, ಗಂಡ್ಮಕ್ಳು ಮನೆಯಲ್ಲಿ ಇದು ಮಾಡ್ಕೋಬೇಕು. ಹೆಣ್ಣು ಅಂತಂದ್ರೆ ಒಂದು ಕಣ್ಣು ಇದ್ದಂಗೆ ಮನೆಯ, ಅವರಿಗೆ ರೆಸ್ಪೆಕ್ಟ್ ಕೊಟ್ರೆ ಗಂಡ್ಮಕ್ಳಕ್ಕಿಂತ ಮುಂದ ಇದು ಮಾತಾಡೋರು. ಆಮೇಲೆ ಇದು ಇನಿಷಿಯೇಟಿವ್ ಏನಿದ 1 ವರ್ಷಗಿಲ್ಲ, ಪೂರ್ತಿ ಕಂಟಿನ್ಯೂ ಆಗ್ಬೇಕಂತ ಹೇಳಿ ನಾನು ಬಯಸ್ತೀನಿ. ಇಷ್ಟೆರಡು ಮಾತು ಮಾತಾಡಿ ಇದೇ ಸರಿ ಇಲ್ಲ. ಹಾಸ್ಪಿಟಲ್ದ ಈ ಆವರಣದಲ್ಲಿ ಹಮ್ಮಿಕೊಂಡಿರ್ತಕ್ಕಂಥ ಅತ್ಯಂತ ಅರ್ಥಪೂರ್ಣವಾದಂಥ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ತಾಯಿ ಮಾತೋಶ್ರೀ ಯೋಗೇಶ್ವರಿ ತಾಯಿಯಲ್ಲಿ ಅತ್ಯಂತ ಭಕ್ತಿಯಿಂದ ಹಣೆಮಣಿದು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಕಾರ್ಯಕ್ರಮದ ಬಗ್ಗೆ ಅರ್ಥಪೂರ್ಣವಾಗಿ ಮಾತನಾಡಿರ್ತಕ್ಕಂಥ ಆತ್ಮೀಯರಾದ ಶ್ರೀ ಭೀಮಾಶಂಕರ್ ಮುರುಗುಂಡಿ ಅವರೇ, ಈ ಕಾರ್ಯಕ್ರಮದಲ್ಲಿ ಗೌರವಾನ್ವಿತ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ನಿಂಬೆ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷರಾದ ಹಿರಿಯರಾದ ಭೀಮಣ್ಣ ಕೌಲಿಗೆ ಅವರೇ, ಈಗ ತಾನೇ ಇಲ್ಲಿ ಸನ್ಮಾನಿತರಾಗಿರ್ತಕ್ಕಂಥ ಇಂಡಿ ನಗರದ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಅಜಿತ್ ಧನ್ಶೆಟ್ಟಿ ವಕೀಲ್ರೆ, ಹಾಗೂ ಈ ಕಾರ್ಯಕ್ರಮದಲ್ಲಿ ಡಾಕ್ಟರ್ಸ್ ಏನ್ ಕೂಡಿದ್ದಾರೆ ಶ್ರೀಮತಿ ರಾಜೇಶ್ವರಿ ಶೆಟ್ಟಿ ಅವರೇ, ಹಾಗೂ ಈಗ ತಾನೇ ಮಾತನಾಡಿರ್ತಕ್ಕಂಥ ಈ ಕಾರ್ಯಕ್ರಮದ ವಿಚಾರಗಳನ್ನು ಮಾತನಾಡಿರ್ತಕ್ಕಂಥ ಡಾಕ್ಟರ್ ಸೋದರಿ ಪ್ರೀತಿ ಕೋಳೇಕರ್ ಅವರೇ, ಡಾಕ್ಟರ್ ರಾಜಶೇಖರ್ ಕೋಳೇಕರ್ ಅವರೇ, ಹಾಗೂ ಡಾಕ್ಟರ್ ಈಶ್ವರ ವನವಾಡ್ ಅವರೇ, ಡಾಕ್ಟರ್ ಮಯೂರಿ ಧನ್ಶೆಟ್ಟಿ ಅವರೇ, ಹಾಗೂ ಈ ವೇದಿಕೆ ಮೇಲೆ ಉಪಸ್ಥಿತಕ್ಕಂಥ ಇಡೀ ಕಾರ್ಯಕ್ರಮದ ಆಯೋಜನೆಯನ್ನ, ಈ ಒಂದು ಕಾನ್ಸೆಪ್ಟ್ ಅನ್ನ ಬಹಳ ಕಳಕಳಿಯಿಂದ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂಥ ಈ ಹಾಸ್ಪಿಟ್ಲಿಗೆ ಒಂದು ಹೊಸ ಸ್ಪರ್ಶವನ್ನು ನೀಡಿ ಈ ಹಾಸ್ಪಿಟ್ಲಿಗೆ ಕಾಯಕಲ್ಪವನ್ನು ನೀಡಿರ್ತಕ್ಕಂಥ ಡಾಕ್ಟರ್ ಲಕ್ಷ್ಮೀಕಾಂತ್ ಮೇತ್ರಿ ಅವರೇ, ದತ್ತಾತ್ರೇಯ ಕೆ ಪಾಟೀಲ್ ರೇ, ಇಲ್ಲಿ ಕೂಡಿರ್ತಕ್ಕಂಥ ಎಲ್ಲ ತಾಯಿಯಂದ್ರೆ, ಹಿರಿಯರೇ, ಬಂಧುಗಳೇ, ಮಾಧ್ಯಮದ ಮಿತ್ರರೇ, ಕಾರ್ಯಕ್ರಮ 1 ಗಂಟೆ ತಡವಾಗಿ ಬಂದಿದ್ದ ಅತ್ಯಂತ ವಿನಯಪೂರ್ವಕವಾಗಿ ತಮ್ಮಲ್ಲಿ ಕ್ಷಮೆಯನ್ನು ಯಾಚಿಸಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಪ್ರಯುಕ್ತ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಬಹುತೇಕ ಮಹಿಳೆಯರ ಬಗ್ಗೆ ಪುರುಷ ಪ್ರಧಾನವಾದಂಥ ಈ ದೇಶದಲ್ಲಿ ಮಹಿಳೆಯರಿಗೆ ಅವರಿಗೆ ಕೊಡಬೇಕಾದಂಥ ಗೌರವದ ಚಿಂತನೆಯನ್ನ ಮೊದಲು ಯಾರಾದರೂ ಆ ಸಮಾನತೆಯ ಪ್ರತಿಬಿಂಬವನ್ನು ಸಾರಿದ್ರೆ ಅದು 8ನೇ ಶತಮಾನದಲ್ಲಿ ಅಣ್ಣ ಬಸವಣ್ಣ ಸಮಾನತೆಗೆ ಹೊಸ ದಾರಿಯನ್ನ ಹಾಕಿಕೊಟ್ಟು ಸರ್ವರಿಗೂ ಸಮಭಾವದಿಂದ ಕಾಣ್ತಕ್ಕಂಥ ಒಂದು ಬರೇ ಲಿಂಗಭೇದ ಅಷ್ಟೇ ಅಲ್ಲ, ಎಲ್ಲ ರಂಗದಲ್ಲೂ ಸಹಿತ ಸಮಾನತೆಯ ಚಿಂತನೆಯನ್ನ ಬಿತ್ತಿ ಅದಕ್ಕೆ ಒಂದು ಹೊಸ ಸ್ಪರ್ಶವನ್ನು ನೀಡಿದವರು ಅಣ್ಣ ಬಸವಣ್ಣವರು. ಆ ಕಾಲದಿಂದ ಈ ಕಾಲದ ಪ್ರಜಾಪ್ರಭುತ್ವವರೆಗೂ ಸಹಿತ
ಮಹಿಳೆಯರನ್ನ ಬಹಳ ವಿಶೇಷವಾಗಿ ಗೌರವದಿಂದ ಕಾಣತಕ್ಕಂಥ ಸಂಸ್ಕೃತಿ ನಮ್ಮ ದೇಶದ. ಬಹುತೇಕ ನಮ್ಮ ದೇಶದ ನಮ್ಮ ಪೂರ್ವಜರು ಆ ಸಂಸ್ಕಾರವನ್ನು ಕೊಟ್ಟಿದ್ದಾರೆ. ತಾಯಿಯನ್ನ, ಅಕ್ಕನ್ನ, ತಂಗಿಯನ್ನ ಬಹಳ ಗೌರವದಿಂದ ಕಾಣ್ತೀವಿ ನಾವು. ಅದರ ಜೊತೆಗೆ ಒಂದು ಹೆಣ್ಣು ಬಹುತೇಕ ಆಗ್ತಾನೆ ಲಕ್ಷ್ಮೀಕಾಂತ್ ಮೇತ್ರಿ ಅವರು ಹೇಳ್ದಂಗೆ ಹುಣ್ಣು ಅಂತ ಹೇಳಿದರು. ಬಹುತೇಕ ಇವತ್ತು ಹುಣ್ಣಿಲ್ಲ, ಅದು ಹೊನ್ನಾಗಿ ಬಿಂಬಿಸ್ತಾ ಇದೆ ಅಂತಕ್ಕಂಥ ಮಾತನ್ನ ನಾವೆಲ್ಲ ಒಪ್ಕೋಬೇಕಾಗ್ತದೆ. ಒಂದು ಮನೆಯಲ್ಲಿ ಹುಟ್ಟಿ ಬೆಳೆದು ಇನ್ನೊಂದು ಕೊಟ್ಟ ಮನೆಗೆ ಹೋಗಿ ಆ ಮನೆ ತನ್ನ ಮನೆ ಅಂತ ಸ್ವೀಕರಿಸಿ ಆ ಮನೆಗೆ ಬೆಳವಣಿಗೆಗೆ ಪೂರಕವಾಗಿ ಚಿಂತನೆ ಮಾಡ್ತಕ್ಕಂಥ ಆ ಪ್ರವೃತ್ತಿ ಏನಿದೆ, ಅದರಲ್ಲಿ ವಿಶೇಷವಾಗಿ ಆ ತಾಯಿತನ ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ತ್ಯಾಗಿ. ನಾವೆಲ್ಲ ಒಂದು ಮನೆಗೆ ಹುಟ್ಟಿ ಅಲ್ಲೇ ಬದುಕಿ ಹೋಗ್ಬೇಕಾದ್ರೆ ಎಷ್ಟೋ ಸಮಸ್ಯೆಗಳಿರ್ತಾವೆ. ಅದರ ಆ ತಾಯಿ ಒಂದು ಮನೆಯನ್ನ ಬೆಳಗ್ತಕ್ಕಂಥ, ಒಂದು ಮನೆಯಲ್ಲಿ ಹುಟ್ಟಿ ಇನ್ನೊಂದು ಮನೆಯನ್ನ ಬೆಳಗಿ ಇಡೀ ಪ್ರಪಂಚಕ್ಕೆ ತನ್ನದೇ ಆದಂಥ ಒಂದು ಏನು ವಿಶೇಷವಾದಂಥ ಬದುಕನ್ನ ಸಾಗಿಸಿರ್ತಾಳೆ. ಅದಕ್ಕಾಗಿ ಆ ತಾಯಿಯನ್ನ ಗೌರವಿಸ್ತಕ್ಕಂಥ ಸಂಸ್ಕೃತಿ ನಮ್ಮ ದೇಶದ. ಅದಕ್ಕಾಗಿ ಅಂಥ ದೇಶದಲ್ಲಿ ಇವತ್ತು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ನಾವೆಲ್ಲ ಪ್ರಪಂಚದಲ್ಲಿ ನೋಡ್ತಾ ಇದ್ದೀವಿ. ಮುಂದುವರೆದ ರಾಷ್ಟ್ರಗಳನ್ನ ಗಮನಿಸಿದೀವಿ ಅಂದ್ರೆ ಇಕ್ವಾಲಿಟಿಯಲ್ಲಿ ಬಂದಿದೆ. ಅದರ ಪ್ರೀತಿ, ವಿಶ್ವಾಸ, ಗೌರವ ಅದು ನಮ್ಮ ದೇಶದಲ್ಲಿ ಮಾತ್ರ ನಾವು ಕಾಣ್ಲಿಕ್ಕೆ ಸಾಧ್ಯ ಆಗ್ತದೆ. ಭಾವನಾತ್ಮಕ ದೇಶ ಬೇರೆ ದೇಶಗಳಿಲ್ಲ, ಮೆಕ್ಯಾನಿಸಮ್ ಲೈಫ್ ಬದುಕ್ತಾರೆ. ಅನೇಕ ರಾಷ್ಟ್ರಗಳು ನೋಡ್ತಿರ್ತೀವಿ ನಾವು, ನೀವು ಇವತ್ತೆಲ್ಲ ಡಾಕ್ಟರ್. ಇವತ್ತು ಬಹಳ ಸೂಕ್ಷ್ಮವಾಗಿ ನಾವೆಲ್ಲ ಗಮನಿಸೋದಾದ್ರೆ ಈ ದೇಶ ಮಾತ್ರ ಇಲ್ಲಿ ಯಾರಿಗಾದ್ರೂ ನೋವಾಗಿದ್ರೆ ನಮಗಾಗಿದೆ, ಇಲ್ಲಿ ಯಾರಿಗಾದ್ರೂ ಸಂತೋಷ ಆಗಿದ್ರೆ ನಮಗಾಗಿದೆ ಅಂತಕ್ಕಂಥ ಭಾವನಾತ್ಮಕ ಬದುಕು ಇಂಥ ಒಂದು ದೇಶದಲ್ಲಿ ನಾವು ಹುಟ್ಟಿದೀವಿ. ಇವತ್ತು ತಾಯಿ ಯೋಗೇಶ್ವರಿ ಅವರು ಇದ್ದಾರೆ. ಇಂಥ ಅನೇಕರು ಇವತ್ತು ಸಮಾಜಮುಖಿಯಾಗಿ ಅನೇಕ ಕಾರ್ಯಗಳನ್ನು ಮಾಡ್ತಾ ಇರ್ತಾರೆ. ಅಂತ ತಾಯಿಯಂದ್ರು ಇವತ್ತು ಅಕ್ಕ ಮಹಾದೇವರನ್ನು ಹಿಡಿದು ಅನೇಕ ಇತಿಹಾಸಗಳನ್ನ ಗಮನಿಸ್ತಾ ಇರ್ತೀವಿ ನಾವು. ಸೊ ಅದಕ್ಕಾಗಿ ತಾಯಿಯನ್ನ ಬಹಳ ಗೌರವದಿಂದ ಕಾಣ್ತಕ್ಕಂಥ ಈ ದಿನಗಳಲ್ಲಿ ಸ್ವಲ್ಪ ಮಟ್ಟಿಗೆ ಎಲ್ಲೋ ಒಂದು ಕಡೆ ಅಂಧಕಾರ, ಕಂದಾಚಾರಗಳು, ಬಹುತೇಕ ಹೆಣ್ಣು ಹುಟ್ಟಿದ್ರೆ ನಾಳೆ ಆ ಮಂತನಕ್ಕೆ ತೊಂದರೆ ಆಗ್ತದೆ ಅಂತಕ್ಕಂಥ ಭಾವನೆ ಇಟ್ಕೊಂಡು ಒಂದು ಕಾಲ ಇತ್ತು. ಇವತ್ತು ಕಡಿಮೆ ಆಗಿದೆ ಅಂದ್ರೂ ಸಹಿತ ಎಲ್ಲೋ ಒಂದು ಕಡೆ ಇನ್ನೂ ಸಹಿತ ಇಂಥ ವಿಚಾರಗಳು ನಡೀತಾ ಇರ್ತವ. ಅದಕ್ಕಾಗಿ ಮಹಿಳಾ ದಿನಾಚರಣೆಯಲ್ಲಿ ನಾವು ಒಂದನ್ನ ಬಹಳ ಸ್ಪಷ್ಟವಾಗಿ ಒಂದು ನಿರ್ಣಯವನ್ನು ಮಾಡಬೇಕಾಗ್ತದೆ. ಡಾಕ್ಟರ್ಸ್ ಅಥವಾ ಈ ಮೆಡಿಕಲ್ ಲೈನ್ದಾಗ ಇದ್ದವರು ಒಂದು ದೃಢ ಸಂಕಲ್ಪವನ್ನು ಮಾಡಬೇಕಾಗ್ತದೆ. ಎಲ್ಲಿಯೂ ಸಹಿತ ಈ ಭ್ರೂಣ ಹತ್ಯೆಗೆ ಅವಕಾಶ ಕೊಡಂಗಿಲ್ಲ ಅಂತಕ್ಕಂಥ ನಿಮ್ಮ ಆತ್ಮಸಾಕ್ಷಿಗಾಗಿ ಒಂದು ನಿರ್ಣಯ ನೀವು ಮಾಡದೇ ಆದ್ರೆ ಅದು ಬಹಳ ಶ್ರೇಷ್ಠವಾದಂಥ ಕಾರ್ಯ ಆಗ್ತದೆ. ಒಂದು ಜೀವಿಗೆ ಬಲಿ ತಗೋತಕ್ಕಂಥ ಹಕ್ಕು ನಮ್ಗೆ ಯಾರಿಗೂ ಇಲ್ಲ. ಇನ್ನು ಹುಟ್ಟುವ ಪೂರ್ವದಲ್ಲಿ ಆ ಮಗುವಿಗೆ ಒಂದು ರೀತಿಯಿಂದ ನಾವು ಆ ಹತ್ಯೆಯನ್ನು ಮಾಡೋದಂಗೆ ಆಗ್ತದೆ. ಅದಕ್ಕಾಗಿ ಆ ಹಕ್ಕು ಈ ದೇಶದಲ್ಲಿ ಎಲ್ಲೂ ಇಲ್ಲ, ಮತ್ತು ಕಾನೂನು ಸಹಿತ ಈ ದೇಶದ ಈ ರಾಜ್ಯಗಳ ಕಾನೂನು ಸಹಿತ ಅದಕ್ಕೆ ಅವಕಾಶ ಇರಲಾರ್ದಂಥದ್ದನ್ನ ನಾವೆಲ್ಲ ಗಮನದಾಗ ಇಟ್ಕೊಂಡು ಈ ಭ್ರೂಣ ಹತ್ಯೆ ವಿರುದ್ಧ ಒಂದು ಸೈದ್ಧಾಂತಿಕವಾದಂಥ ಒಂದು ಬದ್ಧತೆಯ ವಿಚಾರಧಾರೆಗಳು ನಾಗರಿಕ ಸಮಾಜದಲ್ಲಿ ಬರಬೇಕಾಗ್ತದೆ. ಬರೀ ಡಾಕ್ಟರ್ಸ್ ಅಷ್ಟೇ ಹೇಳಂಗಿಲ್ಲ, ಪ್ರತಿಯೊಂದು ತಾಯಿಯಂದ್ರು ಪ್ರತಿಯೊಂದು ಕುಟುಂಬದಲ್ಲೂ ಸಹಿತ ಈ ಭ್ರೂಣ ಹತ್ಯೆ ವಿಚಾರದಲ್ಲಿ ಬಂತು ಅಂದ್ರೆ ಅದಕ್ಕೆ ಅವಕಾಶ ಕೊಡದೇ ಇರೋದಂಗೆ ನಾವೆಲ್ಲ ಬದುಕಬೇಕಾಗ್ತದೆ. ಸೊ ಅಂತ ವಾತಾವರಣ ಸೃಷ್ಟಿಯಾಗಲಿ ನಮ್ಮ ಭಾಗದಲ್ಲಿ. ನಾನು ಅದನ್ನ ಬಹುತೇಕ ಇದು ಮೆಟ್ರೋಪಾಲಿಟನ್ ಸಿಟಿ ಒಳಗೆ ನೋಡ್ತಿರ್ತೀವಿ ನಾವು. ಬಹಳ ಎಜುಕೇಟೆಡ್ ಇದ್ದವರು ಸಹಿತ ಇಂಥ ದುಷ್ಕೃತ್ಯಗಳನ್ನ ನೋಡ್ತಿರ್ತೀವಿ ನಾವು. ಇತ್ತೀಚೆಗಂತರೂ ಈ ಲಿಟರೇಟೆಡ್ ಮಾಸ್ ಕಲ್ಚರ್ಲಿ ಸ್ವಲ್ಪ ಅಲ್ಲಿ ಕಡಿಮೆ ಆಗ್ತಾ ಇದ್ದಾರೆ. ಯಾರ್ಯಾರು IT BT ಅದರ ಅಲ್ಲೇ ವಿಶೇಷ ಇಂಥ ದುಷ್ಕೃತ್ಯಗಳನ್ನ ಗಮನಿಸ್ತಾ ಇರ್ತೀನಿ. ನಾನು ಸುಮ್ಮನೆ ಮೆಡಿಕಲ್ ಇಂದಾಗ ನಂದೊಂದು ಏನು ಸೋದರ ಅಂದ್ರೆ ನನ್ನ 30 ಡಾಕ್ಟರ್ಸ್, ನಾನು ಏನು ಕ್ಲಾಸ್ಮೇಟ್ಸ್ ಇದ್ರು 27 ಮಂದಿ ಡಾಕ್ಟರ್ಸ್ ಅದಾರೆ. ನಾವೊಂದು 3 ಮಂದಿ ಹಿಂದೆ ಬಿದ್ದೇವೆ ನಾವು. ನಾನು, ನಮ್ಮ ಕೇತನ್ ಶಹಾ, ಇನ್ನೊಬ್ರು. ಬಹುತೇಕ ಎಲ್ಲ ನಾನು ಗೆಳೆಯರು ಡಾಕ್ಟರ್ಸ್. ಈ ಡಾಕ್ಟರ್ಸ್ ಲೈನ್ದಾಗ ನಾನು ಗಮನಿಸಿದ್ದೆ ಆದ್ರೆ ಇವರಲ್ಲಿ ಒಂದು ಸಂವೇದನಾಶೀಲತೆ ಇರ್ತದೆ. ಇವರು ಇನ್ನೊಬ್ಬರನ್ನ ಮಾದರಿಯಾಗಿ ಬದುಕತಕ್ಕಂಥ ಒಂದು ಬದುಕನ್ನು ಬದುಕ್ತಾ ಇರ್ತಾರೆ. ಸೊ ಅದರಷ್ಟೇ ಕಮರ್ಷಿಯಲ್ ಇರ್ತಾರೆ. ನಾನು ಡಾಕ್ಟರ್ಸ್ಗಳಿಗೆ ಬೈಲಿಕ್ಕೆ ಬರಂಗಿಲ್ಲ ಅವ್ರಿಗೆ, ಗೌರವಯುತವಾದಂದು. ಯಾಕಂದ್ರೆ ಡಾಕ್ಟರ್ಸ್, ಲಾಯರ್ಸ್ ಆರ್ ದ ಕ್ರೀಮ್ ಆಫ್ ದಿ ಸೊಸೈಟಿ ಅಂತ ಕರಿತೀವಿ ನಾವು ಅವ್ರಿಗೆಲ್ಲ. ಇವರು ಕೆನೆಪದರು ಸಮಾಜದ್ದು. ಆದ್ರೆ ಇವರಿಗೆ ನಮ್ದೊಂದು ಮನವಿ, ನೀವು ಕಮರ್ಷಿಯಲ್ ಇರಲಿ. ಯಾಕಂದ್ರೆ ನಮ್ಗೆ ಅರ್ಥ ಆಗ್ತದೆ, ನೀವು ಫ್ರೀಯಾಗಿ ಅಡ್ಮಿಷನ್ ಸಿಗಲಿಲ್ಲ ಅಂದ್ರೆ ಕೋಟಿಗಟ್ಟಲೆ ಇನ್ವೆಸ್ಟ್ಮೆಂಟ್ ಮಾಡಿರ್ತೀರಿ. ಕಲ್ತು ಬರಬೇಕಾದ್ರೆ ಒಬ್ಬ ಡಾಕ್ಟರ್ ಹೊರಗೆ ಬರಬೇಕಾದ್ರೆ ಏನು ಎಕ್ಸ್ಪೆಂಡಿಚರ್ ಆಗ್ತದೆ ಅನ್ನೋತಕ್ಕಂಥ ಅರಿವು ನನಗದ. ಅದ್ರ ಜೊತೆಗೆ ಸಶಕ್ತರಿದ್ರಿ ಅಂದ್ರೆ ದಯವಿಟ್ಟು ಅದಕ್ಕೆ ಹೆಚ್ಚಿಗೆ ಮಹತ್ವ ಕೊಡದೆ ಇವತ್ತು ಇಂಥ ಹಾಸ್ಪಿಟ್ಲ್ ಕಟ್ಟಿದ್ದಾರೆ. ನಾನು ವಿಶೇಷವಾಗಿ ನಮ್ಮ ಸಿದ್ದೇಶ್ವರಪ್ಪಗಳನ್ನ ನಾನು ಇವತ್ತು ನೆನಪಿಸ್ಕೋತೀನಿ. ಇಂಥದ್ದೇ ಒಂದು ಸಮಯದೊಳಗೆ ನಾವೆಲ್ಲರೂ ಕೂಡಿ ಇಲ್ಲಿ ಕಾರ್ಯಕ್ರಮ ಮಾಡಿದೀವಿ.
ನಾನು ಅವತ್ತು ಪಟ್ಟಿರ್ತಕ್ಕಂಥ ಸಂತೋಷ ಇತ್ತಂದ್ರೆ ಒಂದು ಎಂಥ ಬೆಸ್ಟ್ ಹಾಸ್ಪಿಟಲ್ ನಮ್ಮವ್ರು ಮಾಡಿದ್ರಪ್ಪ ಅಂತೇಳಿ. ಆದ್ರೆ ಕೆಲವು ದಿನಗಳ ನಂತರ ಇದು ಬಂದ್ ಆದಾಗ ಎಂಥ ಸಾಹಸ ಮಾಡಿದ್ರು, ಆದ್ರೆ ಡಾಕ್ಟರ್ಸ್ ಇಲ್ಲಿ ಬಂದು ಸರ್ವಿಸ್ ಕೊಡ್ತಾ ಇಲ್ಲ, ನಮ್ಮ ಜನರಿಗೆ ಸರ್ವಿಸ್ ಸಿಗಲಿಲ್ಲ, ಇಷ್ಟೆಲ್ಲ ಇನ್ವೆಸ್ಟ್ಮೆಂಟ್ ಮಾಡಿದವ್ರಿಗೆ ಆಗಲಿಲ್ಲ ಅಂತಕ್ಕಂಥ ನೋವು ನನಗಿತ್ತು. ಬಹುತೇಕ ಯಾರು ಇನ್ವೆಸ್ಟ್ಮೆಂಟ್ ಮಾಡಿದ್ರು ಅವ್ರು ಕಮರ್ಷಿಯಲ್ ಆಗಿ ಮಾಡಿದ್ರು, ಬೇರೆ ರೀತಿ ಒಳಗೆ ಎಲ್ಲರೇ ಲ್ಯಾಂಡ್ ಬ್ಯಾಂಕ್ ಮಾಡಿದ್ರು ಅಂದ್ರೆ ಆರಾಮ್ ಗಳಿಸ್ಬೋದಾಗಿತ್ತು, ಇಲ್ಲಿ ಯಾಕೆ ಬಂದು ಸಿಗ್ಬೇಕಾಗಿತ್ತು. ಆದ್ರೆ ಇವರು ಒಂದು ಈ ಭಾಗಕ್ಕೂ ಒಂದು ಆರೋಗ್ಯ ಪದ್ಧತಿ ಸಿಗಲಿ ಅಂತಕ್ಕಂಥ, ಸೇವೆ ಸಿಗಲಿ ಅಂತಕ್ಕಂಥ ಸದ್ವಿಚಾರದಿಂದ ಏನ್ ಮಾಡಿದ್ರು ಅದಕ್ಕೆಲ್ಲೋ ಒಂದ್ ಕಡೆ ಹಿನ್ನಡೆಯಾಗಿತ್ತು. ಅದನ್ನ ಮತ್ತೆ ಸರಿದಾರಿ ತರ್ತಕ್ಕಂಥ ಪ್ರಯತ್ನ ನಮ್ಮ ಚಿರಂಜೀವಿ ಡಾಕ್ಟರ್ ಲಕ್ಷ್ಮೀಕಾಂತ್ ಮೇತ್ರಿ ಅವರು ಮಾಡಿದ್ದಾರೆ. ನಾನು ಅವ್ರಿಗೆ ತಗೊಳ್ಳಾಗ ಒಂದು ಮಾತು ಹೇಳಿದೆ, ನೀವು ಕಮರ್ಷಿಯಲ್ ಆಗಿ ನೋಡ್ಬೇಡಪ್ಪ, ಇದನ್ನ ಬೆಳೆಸು, ಇದನ್ನ ನಿಮ್ಗೆ ಎಲ್ಲೋ ಒಂದ್ ಕಡೆ ನಿಮ್ಮ ಆತ್ಮಕ ಸಂತೃಪ್ತಿಯನ್ನ ಸಿಗ್ತದ. ಮನುಷ್ಯನಿಗೆ ಆತ್ಮಸಂತೃಪ್ತಿಗಿಂತ ಪ್ರಪಂಚದ ಬೇರೆ ಶ್ರೇಷ್ಠವಾದಂಥದ್ದು ಯಾವುದೂ ಇಲ್ಲ. ಆ ಸಂತೃಪ್ತಿ ನೀವು ಮಾಡಿ ಅಂತ ಹೇಳಿದೆ. ನಾನು ಅನೇಕ ಕಾರ್ಯಕ್ರಮ ಗಮನಿಸ್ತಾ ಇರ್ತೀನಿ, ಬಹಳ ಕಳಕಳಿಯಿಂದ ಈ ಹಾಸ್ಪಿಟ್ಲಿಗೆ ಹೊಸ ಅರ್ಥವನ್ನು ನಡೆಯುವಲ್ಲಿ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಮತ್ತು ಇಂಥ ಹಾಸ್ಪಿಟ್ಲ್ಗೆ ಯಾರ್ಯಾರು ಬಂದು ಡಾಕ್ಟರ್ಸ್ ಸೇವೆ ಕೊಡ್ಲಿಕ್ಕೀರಿ, ನಿಮಗ ಈ ಭಾಗದ ನಾಗರಿಕ ಸಮಾಜದ ಪರವಾಗಿ ನಾನು ಹೃದಯಾಂತರದಿಂದ ಅಭಿನಂದನೆಗಳನ್ನ ಸಲ್ಲಿಸಬೇಕಾಗ್ತದೆ. ಹಾಗೆ ಡಾಕ್ಟರ್ಸ್, ನಾನು ಇಂಡಿ ನಗರದ ಡಾಕ್ಟರ್ಸ್ಗಳಲ್ಲಿ ಸಹಿತ ಒಂದು ಮನವಿ ಅದ, ನೀವು ಇಲ್ಲಿಯೂ ಸಹಿತ ಸ್ವಲ್ಪ ಟೈಮನ್ನು ಸ್ಪೆಂಡ್ ಮಾಡ್ಲಿಕ್ಕೆ ಅವಕಾಶ ಇತ್ತು ಅಂದ್ರೆ ಮಾಡಿ. ಇವತ್ತೆಲ್ಲ ನೋಡ್ತಿದ್ದೇವೆ ನಾವು, ವಾಡೆ ಹಾಸ್ಪಿಟಲ್, ಅಶ್ವಿನಿ, ಇವತ್ತು ಆದರ್ಶ ಸೋಲಾಪುರದ ಅಥವಾ ಬೇರೆ ಬೇರೆ ಕಡೆ ನಮ್ಮ KLE ಒಳಗದು ನೋಡ್ತಿರ್ತೀವಿ ನಾವು. ಸೊ ಹಂಗೆ ಸ್ವಲ್ಪ ಇದನ್ನ ನಾಗರಿಕ ಸಮಾಜದ ಒಂದು ಭಾಗ ಆಗಿ ಕಳಕಳಿಯಿಂದ ಇಂಥವೆಲ್ಲ ಇಕ್ವಿಪ್ಮೆಂಟ್ಸ್ ಅದಾವ, ಇಷ್ಟೆಲ್ಲ ಮೋಸ್ಟ್ ಏನೇನು ಅಡ್ವಾನ್ಸ್ಡ್ ಟೆಕ್ನಾಲಜಿ ಇರಬೇಕಾಗಿತ್ತು ಎಲ್ಲ ಅದಾವೆ. ಆದ್ರೆ ಅವುಗಳಿಗೆ ಉಪಯೋಗಿಸ್ತಕ್ಕಂಥ ಪ್ರಯತ್ನ ಇಲ್ಲಿ ಡಾಕ್ಟರ್ಸು ಮಾಡಲಿ ಅಂತಕ್ಕಂಥ ಮಾತನ್ನು ಹೇಳಿ, ನಾನು ಇದನ್ನ ಯಾರಿಗಾರು ಒಪ್ಪಿಸ್ಬೇಕಂತ ಹೇಳಿ ಇವರೆಲ್ಲ ನಮ್ಮವ್ರ ಮಾತು ಕೇಳಿ ಮಾಡಿದೆ. ನಾನು ಶ್ಯಾಮ್ನವ್ರವ್ರು ಕೇಳಿದೆವು, KLE ಅವ್ರಿಗೆ ಕೇಳಿದೆವು, ವಿಜಯಪುರದಾಗ ಇದ್ದವ್ರಿಗೆ ಕೇಳಿದೆವು, ಆದ್ರೆ ಯಾರೂ ದೊಡ್ಡ ಮನಸ್ಸು ಮಾಡಲೇ ಇಲ್ಲ. ಕಾರಣ ಏನಂದ್ರೆ ಅವ್ರದ್ದೇ ಆದಂಥ ಅನೇಕ ಕಾರಣಗಳಿರ್ತಾವೆ, ನಾನು ಇಲ್ಲ ಅನ್ನಂಗಿಲ್ಲ. ಆದ್ರೆ ಕೊನೆಗೆ ಎಲ್ಲೋ ಒಂದು ಕಡೆ ಭಗವಂತ ಒಂದು ಕಾಲ ಬಂದು ನಿಲ್ಲಂಗಿಲ್ಲ, ಯಾವುದೋ ಮುಂದುವರಿತದೆ ಆ ಪ್ರಯತ್ನ. ನನ್ನ ಎರಡು ನೋವಿದ್ದು ಇಂಡಿ ತಾಲೂಕದಾಗ, ಒಂದು ಸ್ಪಂದನ, ಇನ್ನೊಂದು ಆ ಹಿರೇಬೆನ್ನೂರು ಫ್ಯಾಕ್ಟ್ರಿ ಹಂಗೆ ಬಂದು ಬಿದ್ದಿತ್ತು. ಕಡಿಕ ಶ್ಯಾಮ್ನವ್ರವ್ರು ಅದನ್ನು ಬಂದು ಸ್ಟಾರ್ಟ್ ಮಾಡಿದ್ರು, ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸಿನೋ ಇದೊಂದು ಇವರೆಲ್ಲರೂ ಕೂಡಿ ಮಾಡ್ತಾ ಇದ್ದಾರೆ. ಇವರಿಗೂ ಸಹಿತ ನನ್ನ ಅಭಿನಂದನೆಗಳದಾವ. ಒಟ್ಟಾರೆ ಇಂಥ ಪ್ರಾಂಜಲ ಮನಸ್ಸಿನಿಂದ ಒಂದು ಮಾತು ಹೇಳ್ತೇನೆ, ಬೇರೆ ಎಲ್ಲರಿಗಿಂತ ನಮ್ಮ ಮನಸ್ಸು, ನಮ್ಮ ಹೃದಯವಂತಿಕೆ ಬಹಳ ವಿಶಾಲವಾಗಿದ್ದಾಗ ಎಲ್ಲದಕ್ಕೂ ಒಳ್ಳೇದಾಗ್ತದೆ ಅಂತ ಪ್ರಯತ್ನ ನಡೀಲಿ ಅಂತಕ್ಕಂಥ ಮಾತನ್ನು ಹೇಳಿ, ಎಲ್ಲಕ್ಕಿಂತ ಮುಖ್ಯವಾಗಿ ಆರೋಗ್ಯ ಸಂಪತ್ತು ಬಹಳ ಶ್ರೇಷ್ಠ ಸಂಪತ್ತು. ನಾವು ಬೆಡ್ ಮೇಲೆ ಹಾಸ್ಪಿಟಲ್ ಮಕ್ಕೊಂಡಾಗ್ರೆ ಗೊತ್ತಾಗ್ತದೆ ನಾವು ಆರೋಗ್ಯಕ್ಕೆ ಯಾಕೆ ಮಹತ್ವ ಕೊಡಲಿಲ್ಲ ಅಂತೇಳಿ. ಆದ್ರೆ ಅದಕ್ಕೆ ಹೋಗಿದ್ದ ಮೊದಲೇ ನಮ್ಮ ಆರೋಗ್ಯದ ಕಡೆ ನಮ್ಮ ಹೆಚ್ಚಿನ ಗಮನವನ್ನು ಕೊಡ್ತಕ್ಕಂಥ ಪ್ರಯತ್ನ ಮಾಡ್ರಿ. ಎಲ್ಲಕ್ಕಿಂತ ಮುಖ್ಯವಾಗಿ ಈ ಮಹಿಳಾ ದಿನಾಚರಣೆಯ ಕಾರ್ಯಕ್ರಮದಲ್ಲಿ ಎಲ್ಲ ತಾಯಿಯಂದ್ರೆ ಏನು ಕೂಡಿದಿರಿ ಮತ್ತು ನಾವೆಲ್ಲರೂ ಏನು ನಾಗರಿಕ ಸಮಾಜದವರು ಕೂಡಿದೀವಿ, ಒಂದು ಸಂಕಲ್ಪವನ್ನು ಮಾಡೋಣ, ಭ್ರೂಣ ಹತ್ಯೆ ಯಾವ ಕಾಲಕ್ಕೂ ಸಿಗಬಾರ್ದು. ಮಹಿಳೆಯರನ್ನ ಅತ್ಯಂತ ಗೌರವದಿಂದ ಕಾಣ್ತಕ್ಕಂಥ ಪ್ರಯತ್ನವನ್ನು ಮಾಡೋಣ. ಮಹಿಳೆಯರನ್ನ ಅತಿ ಶ್ರೇಷ್ಠ ಸ್ಥಾನದಲ್ಲಿ ಕಾಣ್ತಕ್ಕಂಥ ಪ್ರಯತ್ನ ನಮ್ಮ ನಾಗರಿಕ ಸಮಾಜದಿಂದ ಮಾಡೋಣ ಅಂತಕ್ಕಂಥ ಮಾತನ್ನು ಹೇಳಿ, ನಮ್ಮ ದುಂಡು ಮುಗಿಸಿಕೊಂಡವರು ಬಹಳ ಜನ ಇದಕ್ಕೆ ಹಿನ್ನೆಲೆಯಾಗಿ ನಿಂತು ಈ ಕಾರ್ಯಕ್ರಮದ ಯಶಸ್ವಿಗೆ ಪೂರಕವಾಗಿ ಶ್ರಮಿಸಿದ್ದಾರೆ. ಸಣ್ಣ ಮಗು ನಾನು ಗಮನಿಸಿದೆ, ಸುಮ್ಮನೆ ನಿರೂಪಣೆ ಮಾಡೋ ಆ ಸ್ಟೇಜ್ ಕರೇಶ್ ಇಂಥ ಬೆಳವಣಿಗೆಗೆ ಎಲ್ಲ ರೀತಿಯ ಪ್ರೇರಣೆ ಆಗಲಿ ಅಂತಕ್ಕಂಥ ಮಾತನ್ನು ಹೇಳಿ, ಒಟ್ಟಾರೆ ಈ ಕ್ಯಾಂಪಸ್ನಲ್ಲಿ ಇಂಥ ಕ್ರಿಯಾಶೀಲತೆ, ಇಂಥ ಕ್ರಿಯೇಟಿವ್ ಆಕ್ಟಿವಿಟೀಸ್ ನಡೀಲಿ ಅಂತ ಹೇಳಿ ನಾನು ಆಶಿಸಿ, ಇನ್ನೊಮ್ಮೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳನ್ನು ತಮ್ಮೆಲ್ಲರಿಗೂ ಕೋರಿ ನನ್ನ 4 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಶಜೇನ ಭವರೋಗಿನಾಂ ನಿಧಯೇನ ಸರ್ವವಿದ್ಯಾನಾಂ ದಕ್ಷಿಣಾ ಮುಹೂರ್ತೆ ನಮೋ ನಮಃ. ಗುರುದೇವರಲ್ಲಿ ಅನಂತ ಪ್ರಣಾಮಗಳನ್ನು ಸಮರ್ಪಿಸುತ್ತಾ ಗ್ರಾಮದ ಅಧಿದೈವ ಶ್ರೀಚರಣಕ್ಕೂ ವಂದಿಸಿ, ಇವತ್ತು ಅಪ್ನವರಿದ್ದಾಗ ಈ ಆಸ್ಪತ್ರೆ ಉದ್ಘಾಟನೆ ಆಗಿದ್ದು ಪೇಪರ್ದಲ್ಲಿ, ಟಿವಿಯಲ್ಲಿ ನಾನು ನೋಡಿದ್ದೆ. ಹೆಸರು ಭಾಳ ಚಂದ ಇಟ್ಟ, ಸ್ಪಂದನ. ಸ್ಪಂದನ ಅಂದ್ರೆ ಏನು ಅಂದ್ರೆ ಒಬ್ಬರದೊಬ್ಬರು ಸ್ಪಂದಿಸಬೇಕು. ಜೀವನದಲ್ಲಿ ಸ್ಪಂದನೆ ಇದ್ದಿದ್ದಿಲ್ಲ ಅಂದ್ರೆ ಬೆಳವಣಿಗೆ ಆಗಲಿಕ್ಕೆ ಸಾಧ್ಯ. ಅಂತ ಸ್ಪಂದನೆ ಆಸ್ಪತ್ರೆಯನ್ನು ನಿರ್ಮಾಣ ಮಾಡಿ ಇಲ್ಲಿ 100 ಬೆಡ್ಗಳ ವ್ಯವಸ್ಥೆ ಮಾಡಿದ್ದಾರೆ. ಅದರ ಜೊತೆಗೆ ಇನ್ನೊಂದು ಅತ್ಯಂತ
ಮಹಿಳಾ ದಿನಾಚರಣೆಯ ಬಹಳ ಸಂತೋಷದ ಸುದ್ದಿ ಏನು ಹೇಳಿದ್ರು ಅಂದ್ರೆ, ಹೆಣ್ಣು ಮಕ್ಕಳ ಹೆರಿಗೆ, ಹೆಣ್ಣು ಮಗು ಹುಟ್ಟಿತ್ತು ಅಂದ್ರೆ ಅದಕ್ಕೆ ಉಚಿತವಾದಂಥ ಹೆರಿಗೆ ಅಂತ ಹೇಳಿದರು. ಅದಕ್ಕೆ ನಾನು ಮೆಂಬರ್ ಅವ್ರಿಗೆ ಅಂದೆ, ಸಂಸ್ಥೆ ಚೇರ್ಮನ್ ಅವ್ರಿಗೆ ಹೇಳಿದೆ, ಹಂಗೆ ಬೇಡ, ಮಾರ್ಚ್ ತಿಂಗಳಲ್ಲಿ ಹೆಣ್ಣು ಮಕ್ಕಳ ಡೆಲಿವರಿ ಆಗಿತ್ತು, ಹೆಣ್ಣು ಮಗು ಹುಟ್ಟಿತ್ತು ಅಂದ್ರೆ ಅದಕ್ಕೆ ಉಚಿತವಾಗಿ ಇಡುವ ವ್ಯವಸ್ಥೆಯನ್ನು ಮಾಡ್ರಿ ಅಂತ. ಯಾಕಂದ್ರೆ ಅದರದೇ ಆದದ್ದು ಒಂದು ಅದಕ್ಕೆ ಶಕ್ತಿಯನ್ನು ಬರ್ತದೆ. ಅದರ ಜೊತೆಗೆ ನಮ್ಮ ಶಾಸಕರು ಮಾತನಾಡುವಾಗ ನಿಮ್ಮೆಲ್ಲರಿಗೂ ಈ ಸಂಸ್ಥೆಯ ಬಗ್ಗೆ, ಈ ಆಸ್ಪತ್ರೆಯ ಬಗ್ಗೆ ಬಹಳಷ್ಟು ಕಾಳಜಿಯನ್ನು ವಹಿಸಿ ಎಲ್ಲ ಡಾಕ್ಟರ್ಗಳು ಎಲ್ಲರೂ ಚೆನ್ನಾಗಿ ಮಾತನಾಡಿದರು. ಎಲ್ಲರಿಗೂ ಸಹಿತ ಶರಣೆನ್ನುತ್ತ ಬಹುಶಃ ಇದ್ರ ಪ್ರಚಾರ ಹೇಳಿದ್ರು ಶಾಸಕರು 2 ವರ್ಷ ಬಂದು ಬಿದ್ದಿತ್ತು. 2 ವರ್ಷ ಯಾಕೆ ಬಂದು ಬಿದ್ದಿತ್ತು ಅಂದ್ರೆ ಬಹುಶಃ ಇಲ್ಲಿ ಇಂಡಿಯವರೇ ಬಂದಿರೇನು ಬೇರೆ ಬೇರೆ ಹಳ್ಳಿಯವ್ರು ಬಂದಿರಿ. ಬೇರೆ ಹಳ್ಳಿಯವ್ರು ಬಂದ್ರೆ ಕೈ ಎತ್ತಿರ ಒಂದು ಸ್ವಲ್ಪ ನೋಡೋಣ. ಈಸ್ ಮಂದಿ ಬಂದಿರಲ್ಲ ಬೇರೆ ಹಳ್ಳಿಯವ್ರು ಸುತ್ತಮುತ್ತ. ಸ್ವಲ್ಪ ಇಲ್ಲಿ ಸುತ್ತಮುತ್ತ ಇರ್ತಕ್ಕಂಥ ಈ ಆಸ್ಪತ್ರೆ ಬಗ್ಗೆ ಇರ್ತಕ್ಕಂಥ ಕಾಳಜಿ ನೀವೇನು ಇವತ್ತು ಬಂದಿರಲ್ಲ, ಇವತ್ತು ಹೋಗಿ ಒಂದು ಪ್ರಚಾರ ಮಾಡ್ಬೇಕು. ಏನು ಮಾಡ್ಬೇಕಂದ್ರೆ, ಇದು ನಮ್ಮ ತಾಲೂಕದು, ನಮ್ಮ ಆಸ್ಪತ್ರೆ, ಒಳ್ಳೆಯ ಡಾಕ್ಟರ್ಸ್ಗಳದಾರ, ಅಲ್ಲಿನ ಡಾಕ್ಟರ್ಗಳು, ಕೆಲವೊಂದು ಡಾಕ್ಟರ್ಗಳು ಅಪಾಯಿಂಟ್ಮೆಂಟ್ ತೊಗೋಬೇಕು ಮಾತಾಡಕ್ಕೆ, ಹೌದಲ್ರಿ? ಅಪಾಯಿಂಟ್ಮೆಂಟ್ ಕೇಳ್ತಾರ ಅವ್ರು, ಎಷ್ಟೊತ್ತಿಗೆ ಭೇಟಿ ಆಗ್ಬೇಕು, ಯಾವಾಗ ಭೇಟಿ ಆಗ್ಬೇಕು ಅಂತ. ಆದರೆ ಸ್ಪಂದನ ಆಸ್ಪತ್ರೆ ಹಿಂಗದಲ್ಲ, ನೀವು ಅಪಾಯಿಂಟ್ಮೆಂಟ್ ತಗೊಳ್ಳೋದೇ ಬೇಕಲ್ಲ, ನಿಮ್ಮ ಅಪಾಯಿಂಟ್ಮೆಂಟ್ಗೆ ಅವರೇ ಕಾಯ್ತಾರೆ ಇಲ್ಲಿ ಅಂದಾಗ ನೀವು ನಿಮ್ಮ ಹಳ್ಳ್ಯಾಗ ಹೋಗಿನ ಪ್ರಚಾರ ಮಾಡ್ಬೇಕ್ರಿ ಅಂತ ಕೇಳಿದ್ರೆ, ಭಾಳ ನಮ್ಮದೇ ಆದಂಥ ಆಸ್ಪತ್ರೆ ಅದ. ಬಿಜಾಪುರಕ್ಕೆ ಇಂಥ ಬಿಸಿಲಿನಾಗ ಬರೀ ಬಸ್ ಫ್ರೀ ಅಂತ ತಿಳ್ಕೊಂಡು ಬಸ್ನಾಗ ಹತ್ತಿ ಅಲ್ಲಿ ಹೋಗೋದಕ್ಕಿಂತ ಇಂಡಿಗೆ ಬಂದ್ರು ಬಸ್ ಫ್ರೀ ಸಿಗ್ತಾವ. ತಂಗಿ, ಅಂಗನವಾಡಿ ಹೆಣ್ಮಕ್ಳು ಇರ್ತಾರೆ, ನಿಮ್ಗೆಲ್ಲ ಗೊತ್ತಿರ್ಬೇಕು. ಅಂಗನವಾಡಿ ಹೆಣ್ಮಕ್ಳು ಗೊತ್ತಿರ್ತದೆ, ಡೆಲಿವರಿ ಆಗೋದು ಗೊತ್ತಿರ್ತದೆ, ರೋಗಿಗಳು ಎಷ್ಟು. ಮತ್ತೆ ಯಾರ ಊರಾಗ ಕಟ್ಟಿ ಮನುಷ್ಯರು ಅಂತ ಕೂತಿರ್ತಾರ, ಊರಾಗ ಹಿರಿಯರು, ಅವ್ರು ಕೇಳ್ತಿರ್ತಾರೆ, ಈ ಊರಾಗ ಯಾರಿಗೆ ಆರಾಮ್ ತಪ್ಪದಪ್ಪ ಇವತ್ತ, ಯಾರಿಗೆ ದವಾಖಾನಿಗೆ ಒಯ್ಲಾಕತ್ತಾರ, ಯಾರ ಮನ್ಯಾಗ ಆರಾಮಿಲ್ಲ ಅಂತ ಅವ್ರಿಗೆಲ್ಲರಿಗೂ ಗೊತ್ತಿರ್ತದೆ. ಹಂಗ ಕುಂತಲ್ಲಿ ಏನು ಮಾಡ್ಬೇಕ್ರಿ ಅಂತ ಕೇಳಿದ್ರೆ, ನಮ್ಮದು ನಾವೇ ಪ್ರಚಾರ ಮಾಡ್ಕೋಬೇಕು, ಮಂದಿ ಪ್ರಚಾರ ಮಾಡಂಗಿಲ್ಲ. ಅಲ್ಲಿ ಬಂದವ್ರಿಗೆ ಹೇಳ್ಬೇಕು, ನಮ್ಮ ದವಾಖಾನೆ ಹೋಯ್ರೋ, ನಾವು ಡಾಕ್ಟ್ರಿಗೆ ಹೇಳ್ತಿರ್ತೀನಿ, ನಿಮ್ಗೆ 1,000-4,000 ರೂಪಾಯಿ ಬಿಡಿಸ್ತೀನಿ, ಒಯ್ದಾರ ನೋಡ್ರಿ ಅಂತ ಕಳಿಸಿ ನೋಡಿದ್ರೆ 10 ಮಂದಿಯಾಕೆ 20 ಮಂದಿಗೆ ಪ್ರಚಾರ ಆಗ್ತದೆ. ಈ ಕೆಲಸವನ್ನೇ ನಾವು ಮಾಡಬೇಕು. ಬೇರೆ ನೋಡ್ರಿ, ನಾವು ಭಾಳ ಕಡೆ ನೋಡ್ತಿರ್ತೇವೆ, ಅಂಗಡಿಯಾಗ ನಿಮ್ಮ ಅಂಗಡಿಯಾಗೂ ವ್ಯಾಪಾರದಾಗ ಅದೇ ಮಾಲ್ ಇರ್ತದ, ಅವನ ಅಂಗಡಿಯಾಗೂ ಇರ್ತದ. ಅವ ಏನ್ ಹೇಳ್ತಾನ ಅಂತಂದ್ರೆ, ನಾ ಇಂಥ ಮಾಲ್ ತಂದಿನಲ್ರಿ ಬಿಜಾಪುರದಾಗ, ನನ್ನಂತ ಅಂಗಡಿಯಾಗ ಮಾಲ್ ಯಾರಿಗೂ ಇಲ್ಲ ಅಂತ ಹೇಳ್ತಿರ್ತಾನ. ಅವನಿಗೆ ಹೇಳ್ತಾನ 100 ಮಂದಿ ಅವನ ಅಂಗಡಿ ಗಿರಾಕಿ ಚಾಲು ಆಕೈತಿ. ಆದ್ರೆ ನಮ್ಮ ಇವು ಏನ್ ಮಾಡ್ತಾವ ಲಿಂಗಾಯತ್ರದಾಗ, ಅದ್ರಾಗ ವಿಶೇಷ ಅಂತ ಕೇಳಿದ್ರೆ, ಒಬ್ಬರದವ್ರು ಪ್ರಚಾರ ಮಾಡೋದು ದೊಡ್ಡ ಕುತ್ತಿಗೆ ಸಮಾನ. ಅವನ್ ನಾ ಯಾಕೆ ಹೇಳ್ಬೇಕು, ನಂದು ಅವ ಯಾಕೆ ಹೇಳ್ಬೇಕು? ಅದಕ್ಕೆ ಹೇಳ್ತಾರಲ್ಲ, ಇಂಥ ಪ್ರಚಾರದ ಮಾಡುವುದರಿಂದ ಈ ಆಸ್ಪತ್ರೆಗೆ ಒಳ್ಳೆಯ ಒಂದು ಕಳೆಯನ್ನು ಬರ್ತದೆ. ಅದರ ಜೊತೆಗೆ ಇವತ್ತು ನಮ್ಮ ಶಾಸಕರು ಸನ್ಯಾಸಿಗಳ ಮೇಲೆ ಬಹಳಷ್ಟು ಅಪಾರವಾದಂಥ ಪ್ರೀತಿ. ನಮ್ಮ ಮಠಕ್ಕೂ ಅವರಿಗೂ ಬಹಳ ವರ್ಷದ ಹಿಡಿದು ಸಂಬಂಧ, ನಿರಂತರವಾಗಿ ಯಾವಾಗಲೂ ಎಲ್ಲ ತಾಲೂಕದು ಜಿಲ್ಲೆಯ ಮಠಾಧೀಶರ ಜೊತೆಗೆ, ಯಾಕಂದ್ರೆ ಅವರು ಪರಂಪರೆ, ಸಾಧು ಸಂತ ಪರಂಪರೆ ಮೇಲೆ ಅಪಾರವಾದಂಥ ಗೌರವ ಉಳ್ಳವರು. ಅವರು ಇಷ್ಟು ಕಾಳಜಿ ವಹಿಸ್ಯಾರ ಅಂದಾಗ ಇನ್ನೊಂದು ಯಾವ ಹೆಣ್ಮಕ್ಳು ಬಂದಿರೋ ಒಂದು 50 ಮಂದಿ ಇರ್ಬೇಕ, 30 ಮಂದಿ ಇದ್ರಿ. ನೀವು ಪ್ರಚಾರ ಭಾಳ ಚಂದ ಮಾಡ್ತೀರಿ, ಅದಕ್ಕೆ ನೀವೊಂದು ಪ್ರಚಾರ ಮಾಡೋದು ಕಲಿಬೇಕು. ಏನ್ರಿ ಅಂದ್ರೆ, ನಮ್ಮ ಮಕ್ಕಳ ದವಾಖಾನೆ ಅದರಿ, ನಮ್ಮ ಡಾಕ್ಟರ್ ಮೇಡಮ್ ಅವ್ರು ಭಾಳ ಚಂದ ಅದಾರ, ನೀವು ಹೋಗಾರ ಹೋಗ್ರಿ, ಬರೋ ಮುಂದೆ ನಿಮ್ಗೊಂದು 500 ರೂಪಾಯಿ ಫೋನ್ ಹಚ್ಚಿ ಕಡಿಮೆ ಮಾಡಿಸಿನ ಅಂತ ನೀವು ಪ್ರಚಾರ ಮಾಡಿದ್ರೆ 100 ಪೇಷಂಟ್ಗಳು ಇಲ್ಲಿ ಬರ್ತಿರ್ತಾವ. ನೀವು ಏನು ಪ್ರಚಾರ ಮಾಡ್ತೀರ, ನಿನ್ ರೊಕ್ಕ ಬಂದುದಿಲ್ಲ ಅಕೌಂಟಿಗೆ, ನನ್ನ ರೊಕ್ಕ ಬಂದುದಿಲ್ಲ, ನೀನು ಜಮಾ ಆಗ್ಯದಲ್ಲ ನಂದು ಜಮಾ ಆಗ್ಯದಲ್ಲ, ಮಕ್ಕಳ ಅಕ್ಕಿ ಏನಂದ್ರು ಅಕ್ಕಿ ಏನಂದ್ರು, ಅಂಥವು ಪ್ರಚಾರ ಮಾಡೋದಕ್ಕಿಂತ ಇಂಥ ಒಳ್ಳೆಯ ಈ ತಾಲೂಕಲ್ಲಿ ಒಂದಾಗ ವಾತಾವರಣ ನೋಡ್ರಿ, ಆಯುರ್ವೇದಿಕ್ ಚಿಕಿತ್ಸೆ ನೋಡಿದಾಗ ಎಷ್ಟು ಸುಂದರ ಅನಿಸ್ತದ, ಅಷ್ಟು ಸುಂದರವಾದಂಥ ವಾತಾವರಣವನ್ನ ಇಲ್ಲಿ ನಿರ್ಮಾಣವನ್ನ ಮಾಡಿದ್ದಾರೆ. ಈ ವಾತಾವರಣ ನಮಗೆ ಅನುಕೂಲ ಆಗಬೇಕು. ಎಲ್ಲಾ ತಾಯಂದಿರು, ಸುತ್ತಮುತ್ತಲಿನ ಹಳ್ಳಿಯ ತಾಯಂದಿರು ಇದ್ರ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ವಹಿಸ್ರಿ. ಹೆಣ್ಮಕ್ಳ ಬಹಳ ಸುಂದರವಾದಂಥ ಆಸ್ಪತ್ರೆ ನಾವು ಜೀವನದಾಗ ಇನ್ನೊಂದು ನೆನ್ಪಿಟ್ಕೋಬೇಕು. ಅಪ್ಪವ್ರು ಒಂದು ಮಾತಾಡ್ತಿದ್ರು ಯಾವಾಗ್ಲೂ, ನಮ್ಮ ಆಶ್ರಮದ ಅಡಿಗೆಲ್ಕ್ ಬಂದ ಒಂದು ಮಾತಂದ್ರು ಸಿದ್ದೇಶ್ವರ ಸ್ವಾಮಿ. ಏನಂದಿದ್ರು ಅಂತ ಕೇಳಿದ್ರೆ, ನಾನು ಯಾವ್ದಾರ ಉದ್ಘಾಟನೆ ಅಡಿಗೆಲ್ಲ ಇಟ್ಟು ಬಂದಿನಿ ಅಂತ ಕೇಳಿದ್ರೆ ಅಲ್ಲಿದವ್ರಿಗೆ ಕರೆದು ಕೇಳ್ತಿದ್ರು, ಇದನ್ನ ನಡ್ಸಂಗದಾರ ಏನಿಲ್ಲ ಅಂತ ಕೇಳ್ತಿದ್ರು ಅಪ್ಪನವ್ರು ವಿಶೇಷತೆ ಹೇಳ್ತೀನಿ ನಿಮ್ಗೆ. ಯಾವ್ದಕ್ಕಾರ ಉದ್ಘಾಟನೆಕ್ಕೆ ಬರ್ರಿಪ್ಪ, ಅಡಿಗೆಲ್ ಸಮಾರಂಭಕ್ಕೆ ಬರ್ರಿ ಅಂದ್ರೆ ಅದೇನು ಮಾಡಂಗದ್ರ ಬಂದ್ ಮಾಡಂಗದ್ರ ಮುಂದೆ ಹೆಂಗದವ್ರ ವಾತಾವರಣ ಅಂತ ಕೇಳ್ತಿದ್ರು.
ಅದು ಎಲ್ಲರ ಪಕ್ಕ ಮಾಡಂಗಿತ್ತಂದ್ರೆ ಮಾತ್ರ ಅದ್ರ ಉದ್ಘಾಟನೆಗೆ ಹೋಗ್ತಿದ್ರು, ಅದ್ರ ಅಡಿಗಲ್ ಸಮಾರಂಭಕ್ಕೆ ಬರ್ತಿದ್ರು. ಸುಮ್ಮನೆ ಯಾರ ಬ್ಯಾಡದವ್ರು ಅಲ್ಲಿ ಅವ್ರು ನೋಡ್ರಪ್ಪ ಹೆಂಗ್ ಮಾಡ್ತೀರಿ ಇಟ್ಟಂದ್ರೆ ಅವ್ ಬೇರೆ ಸಮೂಹ ಇರ್ತಾವಲ್ಲ ಆಶ್ರಮದಾಗ ಅವ್ ಕಳಿಸ್ಬಿಡ್ತಿರು, ಹೋಗಲ್ಲ ಉದ್ಘಾಟನೆ ಮಾಡಿ ಬರ್ರಿ ಅಡಿಗಲ್ ಇಟ್ಟು ಬರ್ರಿ ಅಂತ. ಹಂಗ ಸ್ವಭಾವ ಇತ್ತು ತಪ್ಪುಗಳದು. ಅಂದಾಗ ಇನ್ನೊಂದೇನ, ಅವ್ರು ಯಾವ ಭೂಮಿಯಲ್ಲಿ ಪಾದ ಸ್ಪರ್ಶವನ್ನು ಮಾಡಿ ಹೋಗಿದ್ದಾರೆ, ಯಾವುದನ್ನು ನೋಡಿ ಮನಪೂರ್ವಕ ಹಾರೈಕೆಯನ್ನು ಮಾಡಿದ್ದಾರೆ, ಅದು ಒಂದ್ ಸ್ವಲ್ಪ ಕುಂಠಿತವಾದರೂ ಸಹಿತ ಮುಂದಿನ ದಿನಮಾನ ಅದರಷ್ಟು ಬೃಹತ್ತಾಕಾರವಾಗಿ ಬೆಳೆಯೋದು ಯಾವತ್ತೂ ನಿಲ್ಲಂಗಿಲ್ಲ. ಸಾಕಷ್ಟು ನೋಡಿ ನಾವು ಎಸೋ ಆಶ್ರಮಗಳು ಕಷ್ಟ ಬಂದಾವ, ಎಸೋ ದೇವಸ್ಥಾನಗಳಿಗೆ ಕಷ್ಟಗಳು ಬಂದಾವ, ಆದ್ರೂ ಮತ್ತೀಗ ಪೂರ್ಣ ಜೀರ್ಣೋದ್ಧಾರವನ್ನ ಆ ಸ್ಥಿತಿಯಲ್ಲಿ ಅದಾವ. ಅಂತ ಒಂದು ಸ್ಪಂದನೆ ಆಸ್ಪತ್ರೆ ಎಲ್ಲ ಸಮಿತಿಯ ಪದಾಧಿಕಾರಿಗಳು, ಈ ಆಸ್ಪತ್ರೆಯ ಪದಾಧಿಕಾರಿಗಳು, ಮೇಲಾಗಿ ನಿಮ್ಮ ಶಾಸಕರು, ನಮ್ಮ ಡಾಕ್ಟರ್ಗಳದು ಬಾಳ್ ಪುಣ್ಯ. ಅದಕ್ಕೆ ವೈದ್ಯೋ ನಾರಾಯಣ ಹರಿ ಅಂತಾರಲ್ಲ, ವೈದ್ಯರಂದ್ರೇನು ನಾರಾಯಣ ಅಂತ. ನಾರಾಯಣ ಅಂದ್ರೆ ಸಾಕ್ಷಾತ್ ಪರಮಾತ್ಮ ಅಂತ ನೋಡ್ಬೇಕು. ನಾವ್ ಹೇಳಿದ್ರೆ ಕೇಳಲ್ಲ, ಅವು ಹೇಳಿದ್ರೆ ಕೇಳಲ್ಲ, ಅಪ್ಪ ಹೇಳಿದ್ರೆ ಕೇಳಲ್ಲ. ಡಾಕ್ಟರ್ ಇಷ್ಟೇ ಬಿಲ್ ಆತು ಹಿಂಗೆ ಕೊಡ್ಬೇಕು, ಇದೇ ಔಷಧ ಕೊಡ್ಬೇಕಂದ್ರೆ ಎಟ್ಟ ಖರ್ಚಾಗಲ್ಲ ಸರ್, ನಮ್ ಪೇಷಂಟ್ ಉಳಿಸ್ಕೊಟ್ರೆ ಸಾಕು ಅಂತಾರ. ಅಂದಾಗ ವೈದ್ಯೋ ನಾರಾಯಣ ಹರಿ ಆಗ್ಬೇಕಾದ್ರೆ ಏನ್ ಮಾಡ್ಬೇಕ್ರಿ ಅಂತ ಕೇಳಿದ್ರೆ, ಆ ವೈದ್ಯರನ್ನ ಹೆಂಗಿರ್ಬೇಕಂದ್ರೆ ನೀವು ತಾಯಿಯಂತೆ ಪೇಷಂಟ್ಗಳನ್ನ ಸ್ಪಂದಿಸ್ಬೇಕು, ಅವ್ರ ತೆಲಿಗ್ ಮೇಲೆ ಕೈ ಆಡಿಸ್ಬೇಕು. ನಿಮಗೆ ಆಶ್ಚರ್ಯ ಅನ್ಸದ, MS ಬಿರಾದಾರ್ ಇದ್ರಲ್ಲ, ನಿಮ್ಗೆಲ್ಲರಿಗೂ ಗೊತ್ತದ MS ಬಿರಾದಾರ್ ಹೆಂಗ್ ಮಾಡ್ತಿದ್ರು ಅಂತ ಕೇಳಿದ್ರೆ, ಅವಾಗಾರ ಸಿದ್ದೇಶ್ವರ ಸ್ವಾಮಿಗಳ ಬಲ್ಲಂದಾಗ ಮೂಲಿ ಮನೆಯವರು ನಾವು ಅಪ್ಪನವ್ರಿಗೆ ಆರಾಮಿಂದ ಕೂತಾಗ ಒಂದ್ ಮಾತು ಅಂತಿದ್ರು. ಏನಂತಿದ್ರು ಸಿದ್ದೇಶ್ವರ ಅಪ್ಪರು ಹೇಳೋರು, MS ಬಿರಾದಾರ್ ಅವ್ರ ಏನ್ ಹೇಳ್ಬೇಕು ಅಂದ್ರೆ, ನಾಳೆಗೆ ಸಾಯ್ತಿದ್ ಪೇಷಂಟ್ ಅಂದ್ರೆ ಇನ್ನ ನೀ 10 ವರ್ಷ ಬದುಕ್ತಿ ನೋಡು ಅನ್ಬೇಕು, ನಿಮ್ ಮೇಲೆ ಬಹಳ ನಂಬಿಕೆ ಇರ್ತದ್ರಿ ಅಂತ ಹೇಳ್ತಿದ್ರು. ಅಂದಾಗ ವೈದ್ಯೋ ನಾರಾಯಣ ಹರಿ ಇರ್ಬೇಕಾದ್ರೆ ಆ ಪೇಷಂಟ್ಗಳನ್ನ ನೀವು ಬಹಳ ಪ್ರೀತಿಯಿಂದ ಕಾಳಜಿಯಿಂದ ಅವು ತಮ್ಮತನವನ್ನು ಮರೆತು ಡಾಕ್ಟ್ರೇ ನನಗೆ ಸರ್ವಸ್ವ ಅನ್ನಂಗ ನಾವು ಸ್ಪಂದಿಸ್ಬೇಕು. ಇದನ್ನ ವೈದ್ಯ ಅನ್ನತಕ್ಕಂಥದ್ದು ಇದು ವ್ಯವಹಾರ ಮಾಡ್ಕೊಳ್ಬೇಡ್ರಿ, ಒಬ್ಬರ ಪ್ರಾಣವನ್ನು ಉಳಿಸುವಂತ ಶಕ್ತಿ ಇದರಲ್ಲದ. ಈ ಸ್ಪಂದನೆ ಆಸ್ಪತ್ರೆ ಇನ್ನೂ ಉತ್ತರೋತ್ತರವಾಗಿ ಬೆಳೀಲಿ ಅನ್ನೋ ಮಾತನ್ನು ಹೇಳ್ತಾ ಮಹಿಳಾ ದಿನಾಚರಣೆಯ ಶುಭಾಶಯಗಳನ್ನು ತಿಳಿಸಿ, ಮಹಿಳೆಯರು ಅವಾಗೂ ಸ್ವತಂತ್ರ, ಈಗೂ ಸ್ವತಂತ್ರ, ಮುಂದೂ ಸ್ವತಂತ್ರ ಇರ್ತೀರಿ, ಮಾನಸಿಕವಾಗಿ ಸ್ವತಂತ್ರವಿರ್ರಿ, ವ್ಯವಹಾರಿಕವಾಗಿ ಇರ್ಲಿಕ್ಕೆ ಬರಂಗಿಲ್ಲ ಹೆಣ್ಣು ಮಕ್ಕಳು. ಅಂತ ಶಕ್ತಿಯನ್ನು ಪರಮಾತ್ಮ ಕೊಡ್ಲಿ ಅಂತ ಹೇಳಿ ಆಶಿಸಿ, ನಂದು ಬಿಜಾಪುರದ ಒಂದು ಕಾರ್ಯಕ್ರಮದ ಅನಿವಾರ್ಯ, ಬೆಂಗಳೂರದವ್ರು ಬಂದ್ ಮಾಡಾಕತ್ತಾರಲ್ಲ ಕಾರ್ಯಕ್ರಮಕ್ಕೆ, ಅಲ್ಲಿ ಹೋಗ್ಬೇಕಾಗ್ಯದ. ಪರಮಾತ್ಮ ಸರ್ವರಿಗೂ ಒಳ್ಳೇದು ಮಾಡ್ಲಿ ಅಂತ ಹೇಳಿ ನಾನು 2 ಮಾತು ಗುರುಪ